ಕರ್ನಾಟಕ ವಿಚಾರಗಳನ್ನು ಮತ್ತು ಭಾರತ ವಿಚಾರಗಳನ್ನು KS ಮತ್ತು ಕರ್ನಾಟಕ ಎಕ್ಸಾಮ್ ಪಾಯಿಂಟ್ ಆಫ್ ನಿಂದ ಅತ್ಯಂತ ಸಮಗ್ರವಾಗಿ ಕವರ್ ಮಾಡುವಂತಹ ಮ್ಯಾಗಝಿನ್ ಆದ ಅನನ್ಯ ಸಾಧನ ಮ್ಯಾಗಝಿನ್ ಇಂದ ಪ್ರತಿ ತಿಂಗಳಲ್ಲಿ ನಡೆಯುವಂತಹ ಇಂಪಾರ್ಟೆಂಟ್ ವಿಚಾರಗಳನ್ನ ಫ್ರಮ್ ದಿ ಪಾಯಿಂಟ್ ಆಫ್ ದಿ ಎಕ್ಸಾಮಿನೇಷನ್ ದೃಷ್ಟಿಯಿಂದ ನಾವೇನ್ ಮಾಡ್ತಾ ಇದೀವಿ ಡಿಸ್ಕಸ್ ಮಾಡುವಂತಹ ವಿಡಿಯೋ ಸರಣಿಗಳನ್ನು ನಾವು ಆರಂಭ ಮಾಡ್ತಾ ಇದೀವಿ. ತಾವೆಲ್ಲರೂ ಇದನ್ನ ಸದುಪಯೋಗ ಪಡಿಸಿಕೊಳ್ಳಬೇಕನ್ನೋದು ನಮ್ಮ ಆಶಯ. ಎಲ್ರಿಗೂ ನಮಸ್ಕಾರ. ಮೇ ತಿಂಗಳಿನ ಕರೆಂಟ್ ಅಫೇರ್ಸ್ ಬಗ್ಗೆ ಡಿಸ್ಕಷನ್ ಮಾಡುವಂತಹ ಸಮಯ ಇದು. ಸೊ ಅನನ್ಯ ಸಾಧನ ಒಂದು ಮ್ಯಾಗಝಿನ್ ಅಲ್ಲಿ ಕಂಡು ಬರುವಂತಹ ವಿಚಾರಗಳ ಕುರಿತು ಈಗ ಡಿಸ್ಕಷನ್ ಆರಂಭವಾಗಲಿದೆ. ಹವಾಮಾನ ಬದಲಾವಣೆ ವಿರುದ್ಧದ ಹಕ್ಕು ಒಂದು ವಿಶಿಷ್ಟವಾದ ಮೂಲಭೂತ ಮತ್ತು ಮಾನವ ಹಕ್ಕು ಎಂದು ಸುಪ್ರೀಂ ಕೋರ್ಟ್ ಹೇಳಿದೆ. ಸೊ ನಮಗೆ ಏನಾಗಿದೆಪ್ಪ ಅಂದರೆ ಆರ್ಟಿಕಲ್ 21 ಅಡಿಯಲ್ಲಿ ಆರೋಗ್ಯದ ಹಕ್ಕು ವಾಯುಮಾಲಿನ್ಯ, ವಾಹಕಗಳಿಂದ ಹರಡುವ ರೋಗಗಳ ಬದಲಾವಣೆಗಳು, ಏರುತ್ತಿರುವ ತಾಪಮಾನಗಳು, ಬರಗಾಲದಲ್ಲಿ ಮತ್ತು ಬೆಳೆ ವೈಫಲ್ಯದಿಂದ ಆಹಾರ ಪೂರೈಕೆ ಕೊರತೆಯಂತಹ ಅಂಶಗಳಿಂದ ಪ್ರಭಾವಿತ ಆಗಿದೆ. ನಮಗೇನಾಗಿದೆ, ಈ ಒಂದು ಕ್ಲೈಮೇಟ್ ಚೇಂಜ್ ಆಗೋದ್ರಿಂದ ಏನಾಗಿದೆ, ನಮ್ಮ ಆರೋಗ್ಯ ಸಮಸ್ಯೆ ಇದೆ, ಆಹಾರದ ಲಭ್ಯತೆ ಇದೆ. ಇವೆಲ್ಲವೂ ಆಹಾರದ ಅಲಭ್ಯತೆಯೂ ಸಹ ನಮ್ಮ 21ನೇ ವಿಧಿಯ ಉಲ್ಲಂಘನೆ ಆಗಿರಬಹುದನ್ನು ನಾವು ನೋಡಬಹುದಾಗಿದೆ. ಅಭ್ಯರ್ಥಿಗಳ ಮತದಾರರಿಂದ ಖಾಸಗಿತನದ ಹಕ್ಕಿದೆ. ಸುಪ್ರೀಂ ಕೋರ್ಟ್ ಇಲ್ಲೇನಾಗಿದೆ ಅಂದರೆ, ಚುನಾವಣೆಗೆ ಸ್ಪರ್ಧಿಸುವ ಅಭ್ಯರ್ಥಿಗಳು ತಮ್ಮ ಅಥವಾ ಅವರ ಅವಲಂಬಿತರ ಒಡೆತನದ ಪ್ರತಿಯೊಂದು ಚರ ಆಸ್ತಿಯನ್ನು ಬಹಿರಂಗಪಡಿಸುವ ಅಗತ್ಯವಿಲ್ಲ ಎಂದು ಸುಪ್ರೀಂ ಕೋರ್ಟ್ ಹೇಳಿದೆ. ಸೊ ಚುನಾವಣೆಗೆ ಸ್ಪರ್ಧಿಸುವಂತಹ ಅಭ್ಯರ್ಥಿಗಳು ತಮ್ಮ ಮತ್ತು ತಮ್ಮ ಹೆಂಡತಿಯ ಆಸ್ತಿಯನ್ನು ಮಾತ್ರ ಹೇಳ್ಬೇಕಾಗುತ್ತೆ, ಆದರೆ ಸಂಬಂಧಿಕರ ಆಸ್ತಿಯನ್ನು ಹೇಳುವಂತಹ ಅವಶ್ಯಕತೆ ಇಲ್ಲ ಅಂತ ಹೇಳುತ್ತೆ. ಇದಾದ ನಂತರದಲ್ಲಿ ಶೋಂಪೇನ್ ಬುಡಕಟ್ಟಿನ 7 ಸದಸ್ಯರು ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳಲ್ಲಿ ಮೊದಲ ಬಾರಿಗೆ ಮತ ಚಲಾಯಿಸಿದರು. ಶೋಂಪೇನ್ ಬುಡಕಟ್ಟು ಅಂತಂದರೆ ಏನಪ್ಪ ಅಂತಂದರೆ, ಅಂಡಮಾನ್ ನಿಕೋಬಾರಲ್ಲಿ ಕಂಡುಬರುವಂಥ ಒಂದು ಬುಡಕಟ್ಟು ಜನಾಂಗ. ಇವರುಗಳನ್ನು ಪರ್ಟಿಕ್ಯುಲರ್ಲಿ ವಲ್ಲರಬಲ್ ಟ್ರೈಬಲ್ ಗ್ರೂಪ್ಸ್ ಎನ್ನುವ ವಿಶೇಷವಾದ ಪಟ್ಟಿಯಲ್ಲಿ ಈ ಒಂದು ಶೋಂಪೇನ್ ಬುಡಕಟ್ಟು ಜನಾಂಗವನ್ನು ನಾವೆಲ್ಲ ನೋಡಬಹುದಾಗಿದೆ. ವಿಶ್ವದ ಅತಿದೊಡ್ಡ ಒಂದೇ ಸ್ಥಳವು ತಾಮ್ರ ಉತ್ಪಾದನಾ ಘಟಕ. ವಿಶ್ವದ ಅತಿದೊಡ್ಡ ಏಕಸ್ಥಳದ ತಾಮ್ರದ ಉತ್ಪಾದನಾ ಘಟಕವು ಮೊದಲ ಹಂತವು ತನ್ನ ಕಾರ್ಯಾಚರಣೆಯನ್ನು ಪ್ರಾರಂಭಿಸಿತು. ಗೌತಮ್ ಅದಾನಿ ನೇತೃತ್ವದ ಗುಂಪು ಗುಜರಾತಿನ ಮುಂದ್ರಾದಲ್ಲಿ ವಿಶ್ವದ ಅತಿದೊಡ್ಡ ಏಕಸ್ಥಳ ತಾಮ್ರದ ಉತ್ಪಾದನಾ ಘಟಕದ ಮೊದಲ ಹಂತವನ್ನು ಪ್ರಾರಂಭಿಸಿತು. ಸೊ ಎಲ್ಲಿ ಆಯಿತು, ಏನಾಯಿತು ಅಂತ ಗೊತ್ತಿದ್ರೆ ಸಾಕು. ನೆಕ್ಸ್ಟ್, ಚೀನಾ ಮತ್ತು ಯುರೋಪಿಯನ್ ಯೂನಿಯನ್ ಮೇಲೆ ಭಾರತದ ವ್ಯಾಪಾರ ಅವಲಂಬನೆ ಹೆಚ್ಚುತ್ತಿದೆ. ಏನಕ್ಕೆ ಅಂದರೆ, ನಮಗೆ ಅತ್ಯಂತ ಹೆಚ್ಚು ಆಮದು ಮಾಡ್ಕೊಳ್ತಕ್ಕಂಥ ರಾಷ್ಟ್ರ ಯಾವುದಾದ್ರೆ ಅದು ಚೀನಾದಿಂದ ಹೆಚ್ಚು ನಾವು ಆಮದು ಮಾಡ್ಕೊಳ್ತಾ ಇದ್ದೀವಿ. ಇದಾದ ನಂತರದಲ್ಲಿ ಯುರೋಪಿಯನ್ ಯೂನಿಯನ್ ನಡುವೆ ಏನಪ್ಪ ಅಂದರೆ ಅನೇಕ ಫ್ರೀ ಟ್ರೇಡ್ ಅಗ್ರಿಮೆಂಟ್ಸ್ ಇರ್ಬೋದು, ಮುಕ್ತ ವ್ಯಾಪಾರ ಒಪ್ಪಂದಗಳ ಕಾರಣದಿಂದ ನಾವೇನು ಮಾಡ್ತಾ ಇದ್ದೀವಿ, ಒಂದು ಚೀನಾ ಮತ್ತು ಯುರೋಪಿಯನ್ ಯೂನಿಯನ್ ಮೇಲೆ ಹೆಚ್ಚು ಅವಲಂಬಿತ ಆಗಿದೆ ಅಂತೇಳಿ ಹೇಳ್ತಾ ಇದ್ದಾರೆ. ನೆಕ್ಸ್ಟ್, ವಿಶ್ವ ಬ್ಯಾಂಕ್ ಭಾರತದ ಆರ್ಥಿಕ ಬೆಳವಣಿಗೆಯನ್ನು 6.6% ಎಂದು ಅಂದಾಜಿಸಿದೆ. ಪ್ರಪಂಚದ ವಿವಿಧ ಸಂಸ್ಥೆಗಳಿರ್ಬೋದು, ವಿಶ್ವ ಬ್ಯಾಂಕ್ ಇರ್ಬೋದು, IMF ಇರ್ಬೋದು, WTO ಇರ್ಬೋದು, ಅವೇನು ಮಾಡ್ತವೆ, ನಮ್ಮ ಭಾರತೀಯ GDP ಗ್ರೋತ್ ರೇಟು ತಮ್ಮ ಒಂದು ಲೆಕ್ಕಾಚಾರದ ದೃಷ್ಟಿಯಿಂದ, ತಮ್ಮ ಒಂದು ಅಧ್ಯಯನ ದೃಷ್ಟಿಯಿಂದ ವಿವಿಧ ನಂಬರ್ಗಳನ್ನು ಕೊಡ್ತವೆ. ಅದೇ ರೀತಿಯಾಗಿ ವಿಶ್ವ ಬ್ಯಾಂಕ್ 6.6% ಇದೆ ಅಂತ ಹೇಳ್ತಾ ಇದ್ದಾರೆ. ನಂತರದಲ್ಲಿ HDFC ಬ್ಯಾಂಕ್ ಲಕ್ಷದ್ವೀಪದಲ್ಲಿ ಶಾಖೆಯನ್ನು ತೆರೆದ ಮೊದಲ ಖಾಸಗಿ ಬ್ಯಾಂಕ್. ಅಂದರೆ ಲಕ್ಷದ್ವೀಪ, ವಿಶೇಷವಾಗಿ ನಮ್ಮ ಮಾನ್ಯ ಪ್ರಧಾನಮಂತ್ರಿಯವರು ಲಕ್ಷದ್ವೀಪಕ್ಕೆ ಹೋದ ಮೇಲೆ ಲಕ್ಷದ್ವೀಪದ ಕಡೆ ಹೆಚ್ಚು ಆಸಕ್ತಿ ಬಂದಿರೋದನ್ನು ನೋಡ್ಬೋದು. ಸೊ ಲಕ್ಷದ್ವೀಪದಲ್ಲಿ HDFC ಮೊದಲ ಅಂದರೆ ಖಾಸಗಿ ಬ್ಯಾಂಕ್, ಅಂದರೆ ಪ್ರೈವೇಟ್ ಬ್ಯಾಂಕ್, ಗೌರ್ಮೆಂಟ್ ಬ್ಯಾಂಕ್ಸ್ ಆಲ್ರೆಡಿ ಓಪನ್ ಮಾಡುತ್ತೆ, ಖಾಸಗಿ ಬ್ಯಾಂಕ್ ತನ್ನ ಮೊದಲ ಶಾಖೆಯನ್ನು ಅಲ್ಲಿ ಓಪನ್ ಮಾಡುತ್ತೆ. ಭಾರತವು ಈಗ ಡಿಜಿಟಲ್ ವಿತರಣಾ ಸೇವೆಗಳಲ್ಲಿ 4ನೇ ಅತಿ ದೊಡ್ಡ ರಫ್ತುದಾರನಾಗಿದೆ. ಭಾರತವು ಈಗ ಡಿಜಿಟಲ್ ಮೂಲಕ ವಿತರಿಸಲಾದ ಸೇವೆಗಳ 4ನೇ ಅತಿ ದೊಡ್ಡ ರಫ್ತುದಾರನಾಗಿ ಹೊರಹೊಮ್ಮಿದೆ. ಅದರ ಪಾಲು ಈಗ ಸೇವೆಗಳಲ್ಲಿನ ಅಂತಾರಾಷ್ಟ್ರೀಯ ವ್ಯಾಪಾರದ 5ನೇ ಒಂದು ಭಾಗಕ್ಕಿಂತ ಹೆಚ್ಚಾಗಿದೆ. ನಮ್ಮದು ಏನಾಗಿದೆಪ್ಪ ಅಂತಂದರೆ, ಸೊ ವಿ ಆರ್ ವೆರಿ ಮಚ್ ಎಕ್ಸ್ಪರ್ಟ್ ಇನ್ ಸರ್ವಿಸ್ ಸೆಕ್ಟರು. ಸೊ ಗ್ಲೋಬಲ್ ಟ್ರೇಡ್ ಔಟ್ಲುಕ್ ಮತ್ತು ಸ್ಟ್ಯಾಟಿಸ್ಟಿಕ್ಸ್ WTO ಬಿಡುಗಡೆ ಮಾಡಿದ ದತ್ತಾಂಶದಲ್ಲಿ 2023ರಲ್ಲಿ ಭಾರತದ ಡಿಜಿಟಲ್ ವಿತರಣಾ ಸೇವೆಗಳ ರಫ್ತು $257 ಶತಕೋಟಿ ಮೌಲ್ಯದ್ದಾಗಿದೆ ಎಂದು ಅಂದಾಜಿಸಲಾಗಿದೆ. ಇದು ಹಿಂದಿನ ವರ್ಷಕ್ಕಿಂತ 17% ಹೆಚ್ಚಾಗಿದೆ. ಭಾರತವು ಜರ್ಮನಿಯನ್ನು ಹಿಂದಿಕ್ಕಿದೆ ಮತ್ತು ಅಮೆರಿಕ, ಬ್ರಿಟನ್ ಮತ್ತು ಐರ್ಲೆಂಡ್ಗಿಂತ ಸ್ವಲ್ಪ ಹಿಂದಿದೆ. ಸೊ ನಮ್ಮ ಒಂದು ಡಿಜಿಟಲ್ ಸರ್ವಿಸ್ ಎಕ್ಸ್ಪೋರ್ಟ್ಸಲ್ಲಿ ವಿ ಆರ್ ಫಾರ್ ಮೋರ್ ಬೆಟರ್ ದ್ಯಾನ್ ದಿ ಜರ್ಮನಿ. ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಪ್ರಸಕ್ತ ಹಣಕಾಸು ವರ್ಷದಲ್ಲಿ ಭಾರತದ GDPಯ ಬೆಳವಣಿಗೆಯ ಮುನ್ಸೂಚನೆಯನ್ನು 7% ಪರಿಷ್ಕರಿಸಿದೆ. ಸೊ ಏನಾಗುತ್ತೆ, ನಾನು ಈ ಮೊದಲೇ ಹೇಳಿದಲ್ವಾ, ಅಂದರೆ ವಿವಿಧ ಸಂಸ್ಥೆಗಳು ತಮ್ಮ ಒಂದು ಗ್ರೋತ್ ರೇಟನ್ನು ಇದು ಮಾಡ್ತಕ್ಕಂಥದ್ದನ್ನು ಇಲ್ಲಿ ನೋಡ್ಬೋದಾಗಿದೆ. ಭಾರತವು ಅಂತಾರಾಷ್ಟ್ರೀಯ ಸಮುದ್ರ ತಳ ಪ್ರಾಧಿಕಾರಕ್ಕೆ ಅರ್ಜಿ ಸಲ್ಲಿಸಿದೆ. ಇಂಟರ್ನ್ಯಾಷನಲ್ ಸೀಬೆಡ್ ಅಥಾರಿಟಿ. ನಮಗೆ ಇಂಟರ್ನ್ಯಾಷನಲ್ ಸೀಬೆಡ್ ಏನಕ್ಕೆ ಇಂಪಾರ್ಟೆಂಟ್ ಅಪ್ಪ ಅಂತಂದರೆ, ಇನ್ ಆರ್ಡರ್ ಟು ಎಕ್ಸ್ಪ್ಲೋರ್ ರಿಸೋರ್ಸಸ್, ಸೊ ಅಲ್ಲಿ ಖನಿಜಗಳನ್ನು ಮತ್ತು ಸಂಪನ್ಮೂಲಗಳನ್ನು ನಾವು ಶೋಧನೆ ಮಾಡ್ತಕ್ಕಂಥದ್ದು ಮತ್ತು ಗಣಿಗಾರಿಕೆ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಇಂಟರ್ನ್ಯಾಷನಲ್ ಸೀಬೆಡ್ ಅಥಾರಿಟಿ ಬಹಳ ಇಂಪಾರ್ಟೆಂಟು. ಹಿಂದೂ ಮಹಾಸಾಗರದ ಸಮುದ್ರ ತಳದ 2 ಪ್ರದೇಶಗಳನ್ನು ಅನ್ವೇಷಿಸಲು ಅನುಮತಿಗಾಗಿ ಭಾರತವು ಅಂತಾರಾಷ್ಟ್ರೀಯ ಸಮುದ್ರ ತಳ ಪ್ರಾಧಿಕಾರಕ್ಕೆ ಅರ್ಜಿ ಸಲ್ಲಿಸಿದೆ. ಸೊ ವಿ ಹ್ಯಾವ್ ಟು ಟೇಕ್ ಪರ್ಮಿಷನ್ ಫ್ರಮ್ ಇಂಟರ್ನ್ಯಾಷನಲ್ ಸೀಬೆಡ್ ಅಥಾರಿಟಿ ಟು ಎಕ್ಸ್ಪ್ಲೋರ್ ದಿ ರಿಸೋರ್ಸಸ್ ವಿಚ್ ಆರ್ ಪ್ರೆಸೆಂಟ್ ಅಟ್ ಸೀಬೆಡ್. ಸೊ ಈ ನಿಟ್ಟಿನಲ್ಲಿ ನಾನು ಏನು ಹೇಳ್ತೀನಪ್ಪ ಅಂತಂದರೆ, ಭಾರತ ಸಂಪನ್ಮೂಲಗಳನ್ನು
ಹೇಗೆ ತೆಗೆದುಕೊಳ್ತಾ ಇದೆ ಅಂತ, ಹೇಗೆ ಸಂಪನ್ಮೂಲಗಳ ಬಗ್ಗೆ ನಾವು ಬಳಸ್ಕೋಬೇಕು, ಎಲ್ಲಿಂದ ತೊಗೊಳ್ಬೇಕಂತಂದಾಗ ಈಗ ಒನ್ ಮೋರ್ ಆಪ್ಷನ್ ನಮ್ಗೆ ಏನಪ್ಪ ಅಂದರೆ ಇಂಟರ್ನ್ಯಾಷನಲ್ ಸೀಬೆಡ್ ಅಥಾರಿಟಿ. ಈ ಪ್ರದೇಶಗಳು ಭಾರತದ ಅಧಿಕಾರ ವ್ಯಾಪ್ತಿಯಿಂದ ಹೊರಗಿವೆ. ಅವುಗಳಲ್ಲಿ ಒಂದು ಅಘನಾಸಿ ನಿಕೋಟಿನ್ ಸೀಮೌಂಟ್. ಇದು ಹಿಂದೂ ಮಹಾಸಾಗರದ ಕೋಬಾಲ್ಟ್ ಸಮೃದ್ಧ ಪ್ರದೇಶವಾಗಿದ್ದು ಭಾರತವು ಸಹ ಅನ್ವೇಷಿಸಲು ಬಯಸಿದೆ. ನಮ್ಮ ಇಂಟರ್ನ್ಯಾಷನಲ್ ಸೀಬೆಡ್ ಅಥಾರಿಟಿಯಲ್ಲಿ ನಮಗೆ ಬೇಕಿರತಕ್ಕಂಥದ್ದು ರೇರ್ ಅರ್ತ್ ಎಲಿಮೆಂಟ್ಸು, ಮಿನರಲ್ಸು, ಕ್ರಿಟಿಕಲ್ ಮಿನರಲ್ಸ್ ಅಂತ ಇರುತ್ತೆ. ಕೋಬಾಲ್ಟ್ ನಮಗೆ ಬೇಕಾಗಿದೆ. ಸೊ ಕೋಬಾಲ್ಟನ್ನು ನಾವೇನು ಮಾಡಬೇಕು, ಎಕ್ಸ್ಪ್ಲೋರ್ ಮಾಡಬೇಕಾಗಿದೆ. ಕೋಬಾಲ್ಟನ್ನು ಫೈಂಡ್ ಔಟ್ ಮಾಡಬೇಕಾಗಿದೆ. ಕೋಬಾಲ್ಟನ್ನು ಮೈನಿಂಗ್ ಮಾಡಬೇಕಾಗಿದೆ. ಇದು ಮಧ್ಯ ಭಾರತೀಯ ಜಲಾನಯನ ಪ್ರದೇಶದಲ್ಲಿ ರಚನಾತ್ಮಕ ಲಕ್ಷಣವಾಗಿದೆ. ಇದು 150 ಕಿಲೋಮೀಟರ್ ಅಗಲ ಮತ್ತು 400 ಕಿಲೋಮೀಟರ್ ಉದ್ದವಿದೆ. ಇದು ಭಾರತದ ಕರಾವಳಿಯಿಂದ ಸುಮಾರು 3000 ಕಿಲೋಮೀಟರ್ ದೂರದಲ್ಲಿದೆ. ಈ ಪ್ರದೇಶದಲ್ಲಿ ತಾಮ್ರ, ನಿಕ್ಕಲ್, ಮ್ಯಾಂಗನೀಸ್ ಮತ್ತು ಕೋಬಾಲ್ಟ್ ನಿಕ್ಷೇಪಗಳು ಹೇರಳವಾಗಿವೆ. ಭೂಮಿಯ ಮೇಲಿನ ಸರಿಸುಮಾರು 60% ಸಾಗರಗಳು ತೆರೆದ ಸಾಗರಗಳಾಗಿವೆ. ಸೊ 60% ಅಂದ್ರೆ ಓಪನ್ ಸೀಸ್ ಅಂದ್ರೆ ವಿಚ್ ಆರ್ ನಾಟ್ ಅಂಡರ್ ದಿ ಕಂಟ್ರೋಲ್ ಆಫ್ ಎನಿ ನೇಷನ್. 200 ನಾಟಿಕಲ್ ಮೈಲಿಗಳವರೆಗೂ ಮತ್ತು ಅವುಗಳ ಗಡಿಯನ್ನು ಮೀರಿದ ಸಮುದ್ರ ತಳದವರೆಗೂ ದೇಶಗಳು ವಿಶೇಷ ಹಕ್ಕುಗಳನ್ನು ಹೊಂದಿದೆ. ಸೊ ನಮ್ಮಲ್ಲಿ ಏನಾಗುತ್ತಪ್ಪ ಅಂದರೆ ಎಕ್ಸ್ಕ್ಲೂಸಿವ್ ಎಕಾನಮಿಕ್ ಝೋನ್ಸ್ ಅಂದರೆ 200 ನಾಟಿಕಲ್ ಮೈಲ್ಸ್, ನಮ್ಮ ಕಡಲ ತೀರದಿಂದ 200 ನಾಟಿಕಲ್ ಮೈಲ್ಸ್ವರೆಗೆ ಬರುವಂತಹ ಪ್ರದೇಶವನ್ನು ನಾವೇನಪ್ಪ ಅಂತಂದರೆ ಎಕ್ಸ್ಕ್ಲೂಸಿವ್ ಎಕಾನಮಿಕ್ ಝೋನ್ಸ್ ಅಂತ ಕರಿತೀವಿ. ಸೊ ಇಂಟರ್ನ್ಯಾಷನಲ್ ಸೀಬೆಡ್ ಅಥಾರಿಟಿ ಅನುಮೋದನೆಯೊಂದಿಗೆ ಮಾತ್ರ ರಾಷ್ಟ್ರವು 200 ನಾಟಿಕಲ್ ಮೈಲಿಗಳ ಆಚೆಗೆ ವಿಸ್ತರಿಸುವಂಥ ಪ್ರದೇಶದಲ್ಲಿ ಸಂಪನ್ಮೂಲಗಳ ತನಿಖೆ ಮಾಡಬಹುದು ಮತ್ತು ಬಳಸಿಕೊಳ್ಳಬಹುದು. ಸೊ ನಾವು ಎಕ್ಸ್ಪ್ಲೋರ್ ಮಾಡ್ತಕ್ಕಂಥ 200 ನಾಟಿಕಲ್ ಮೇಲೆ ಹೋದಾಗ ವಿ ಹ್ಯಾವ್ ಟು ಟೇಕ್ ಪರ್ಮಿಷನ್ ಫ್ರಮ್ ದಿ ಇಂಟರ್ನ್ಯಾಷನಲ್ ಸೀಬೆಡ್ ಅಥಾರಿಟಿ.